ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನು ಒಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. 4 BHK ಡೂಪ್ಲೆಕ್ಸ್ ಮನೆ ಇರುತ್ತೆ ಇದು. ಸೊ ಪ್ರಾಪರ್ಟಿ DC ಕನ್ವರ್ಷನ್ ಆಗಿದೆ, BBMP ಲಿಮಿಟ್ಸಲ್ಲಿ ಬರುತ್ತೆ, ಬಿ ಖಾತಾ ಪ್ರಾಪರ್ಟಿ ಇದು. ಸೊ ಮನೆ ಮುಂದೆ ರೋಡ್ ಕೂಡ ನೋಡ್ಬೋದು, 25 ಫೀಟ್ ರೋಡ್ ಇರುತ್ತೆ. ಸೊ ಲೇಔಟ್ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ, ವೆಲ್ ಫ್ಯಾಮಿಲೀಸ್ ಇರುವಂಥ ಲೊಕೇಶನ್ ಇದು. ಸೊ ನೋಡ್ಬೋದು, ಸರೌಂಡಿಂಗ್ ಎಲ್ಲನೂ ಹೊಸ ಲೇಔಟ್ ಇರುತ್ತೆ, ಬಟ್ ಏರಿಯಾ ಎಲ್ಲ ಫುಲ್ ಡೆವಲಪ್ ಆಗಿದೆ. ಇದು ಫುಲ್ಲಿ ಡೆವಲಪ್ಡ್ ಏರಿಯಾ. ಸೊ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಸೈಡ್ ಡೈಮೆನ್ಷನ್ 20x40 ಬರುತ್ತೆ, ರೋಡ್ ಬೈ 20 ಬರುತ್ತೆ, ಲೆಂತ್ ಬೈ 40 ಬರುತ್ತೆ. ಟೋಟಲ್ ಬಂದ್ಬಿಟ್ಟು 800 ಸ್ಕ್ವೇರ್ ಫೀಟ್ ಇದೆ. ಸೈಡ್ ಫೇಸಿಂಗ್ ಈಸ್ಟ್ ಇರುತ್ತೆ. ಸೊ ಮೇನ್ ಡೋರ್ ಫೇಸಿಂಗ್ ಕೂಡ ಈಸ್ಟ್ ಇರುತ್ತೆ. ಸೊ ಗ್ರೌಂಡ್ ಪ್ಲಸ್ 2.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ ರೆಂಟಲ್ಗೆ ಅಂತ ಹೇಳ್ಬಿಟ್ಟು. ಇನ್ನು ರಿಮೈನಿಂಗ್ ಫುಲ್ ಎಲ್ಲ ಡೂಪ್ಲೆಕ್ಸ್ ಮಾಡಿದ್ದಾರೆ, 4 BHK ಡೂಪ್ಲೆಕ್ಸ್ ಮಾಡಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. 9 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ, ವಿತ್ ಆಲೋ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ, ಎಲ್ಲ ಆಲೋ ಬ್ರಿಕ್ಕಲ್ಲಿ ಕಟ್ಟಿರುವಂಥದ್ದು. ಸಿಮೆಂಟ್ ಎಲ್ಲ ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಗೇಟ್ ನೋಡ್ಬೋದು, ಓಪನ್ ಗೇಟ್ ಮಾಡಿದ್ದಾರೆ, ಐರನ್ ಗೇಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಲೋಪ್ ಎಲ್ಲ ಏನೂ ಕೊಟ್ಟಿಲ್ಲ, ಸೊ ಅದೆಲ್ಲ ನೀಟಾಗಿ ಲೆವೆಲ್ ಮಾಡಿಕೊಡ್ತಾರೆ. ಸೊ ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಸೊ ಕಾವೇರಿಗೆ ಲೈನ್ ಎಲ್ಲ ಹಾಕಿದೆ, ಇನ್ನೂ ವಾಟರ್ ಬಂದಿಲ್ಲ, ಸೊ ಅದು ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ಮನೆಗೆ ಮಾತ್ರ ಓನ್ ಬೋರ್ವೆಲ್ ಇದೆ, ಒಳ್ಳೆ ವಾಟರ್ ಕೂಡ ಇದೆ, ಬೋರ್ವೆಲ್ ಕೂಡ ರನ್ನಿಂಗ್ ಇದೆ. ಇದು ಸಂಪ್ ಕೂಡ ಅಷ್ಟೇ 10,000 ಲೀಟರ್ ಕೆಪಾಸಿಟಿ ಇದೆ, 10,000 ಲೀಟರ್ ಕೆಪಾಸಿಟಿ ಇದೆ. ಸೊ ಪಾರ್ಕಿಂಗ್ ಏರಿಯಾ ಕೂಡ ನೋಡ್ಬೋದು. ಸೊ ಒಂದು ಕಾರ್ ಹಾಕ್ಕೋಬೋದು, 7 ಸೀಟರ್ ಇಲ್ಲ 5 ಸೀಟರ್ ಒಂದು ಕಾರ್ ಹಾಕ್ಕೊಂಡು ಆಲ್ಮೋಸ್ಟ್ 4 ರಿಂದ 5 2 ವೀಲರ್ ಕೂಡ ಹಾಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸುತ್ತಲೂ ಸೆಟ್ ಬ್ಯಾಕ್ ಕೂಡ ನೀಟಾಗಿ ಬಿಟ್ಟಿದ್ದಾರೆ, 1.5 ಫೀಟ್ ಸೆಟ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಇದು ಗ್ಯಾಸ್ ಕನೆಕ್ಷನ್ನು ಎರಡು ಮನೆಗೂ, ಡೂಪ್ಲೆಕ್ಸ್ ಮನೆಗೆ ಮತ್ತು ರೆಂಟಲ್ ಮನೆಗೆ ಎರಡು ಮನೆಗೂ ಗ್ಯಾಸ್ ಕನೆಕ್ಷನ್ಸ್ ಇದು. ಸೊ ಅದಕ್ಕೂ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಸ್ಟೆಪ್ಸ್ ಕೆಳಗಡೆ ಅಷ್ಟೇ ವುಡನ್ ಫಿನಿಶಿಂಗ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಅನುಕೂಲ ಇರುತ್ತೆ. ಸೊ ಇದು ಮೀಟರ್ ಕನೆಕ್ಷನ್ಸ್ ಇದು. ಟೋಟಲ್ ಬಂದ್ಬಿಟ್ಟು 3 ಮೀಟರ್ಸ್ ಪ್ರೊವೈಡ್ ಮಾಡಿದ್ದಾರೆ, ಒಂದು ಕಾಮನ್ನು 2 ಮನೆಗೆ ಬರುತ್ತೆ. ಸೊ ಎಲ್ಲದಕ್ಕೂ 3 ಕಿಲೋವಾಟ್ ಪ್ರೊವೈಡ್ ಮಾಡ್ತಾರೆ. ಸೊ ಡೆಪಾಸಿಟ್ ಎಲ್ಲ ಮಾಡಿ ಪರ್ಮನೆಂಟ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು, ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಎಲ್ಲನೂ 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಅಪ್ ಟು ರೂಪ್ವರೆಗೂ ಟೈಲ್ಸ್ ಹಾಕಿದ್ದಾರೆ. ಸೊ ಸಿಂಗಲ್ ಬೆಡ್ರೂಮ್ ಇದು, 1 BHK ಮಾಡಿದ್ದಾರೆ. ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಡೋರು ವಾಸ್ಕಲ್ ಬಂದ್ಬಿಟ್ಟು ವಾಸ್ಕಲ್ ರೆಡ್ ಸಾಲ್ ಇರುತ್ತೆ. ಡೋರ್ ಎಲ್ಲ ಫ್ಲಶ್ ಡೋರ್ ಕೊಟ್ಟಿದ್ದಾರೆ. ಸೊ ಮೇನ್ ಡೋರ್ ಇದು. ಲಾಕ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಇದು. ಸೊ ಫ್ಲೋರಿಂಗ್ ಎಲ್ಲ ಅಷ್ಟೇ ಫುಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಫ್ಲೋರಿಂಗ್ ಎಲ್ಲ ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಇದು. ಹಾಲ್ ಕೂಡ ನೋಡ್ಬೋದು, ತುಂಬ ಸ್ಪೇಸಿಯಸ್ ಆಗಿದೆ. ಹಾಲಲ್ಲಿ POP ಬಾರ್ಡರ್ ಮಾಡಿದ್ದಾರೆ ನೋಡ್ಬೋದು, ವಿತ್ ಸೀಲಿಂಗ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಹಾಲಲ್ಲಿ TV ಯೂನಿಟ್ ಮಾಡಿದ್ದಾರೆ. ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಪೂಜಾ ರೂಮ್ ಕೂಡ ಅಷ್ಟೇ ಕಬೋರ್ಡಲ್ಲಿ ಮಾಡಿರುವಂಥದ್ದು. ಒಂದು UPS ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಿಚನ್ ಇದು, ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಸೊ ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. SS ಬಾಸ್ಕೆಟ್ಸು, ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸು. ವಿಂಡೋ ಕೂಡ ಕೊಟ್ಟಿದ್ದಾರೆ, ಮತ್ತು ಚಿಮ್ನಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ರಿಜ್ ಪಾಯಿಂಟ್ ಕೂಡ ಸಪ್ರೇಟ್ ಆಗಿದೆ. ಈ ಕಡೆ ಮಿಡ್ ಯೂನಿಟ್ ಮತ್ತು ಮೇಲ್ಗಡೆ ಲಾಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಏನಾದರೂ ಸ್ಟೋರೇಜ್ಗಳು ಅನುಕೂಲ ಇರುತ್ತೆ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ. ಸೊ ಬಿಲ್ಡಿಂಗ್ ಕೂಡ ಅಷ್ಟೇ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿದೆ. ಸೊ ಇನ್ನೊಂದು 10% ವರ್ಕ್ ಇದೆ, ಅದು ಕೂಡ ಸೊ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ರೆಸ್ಟ್ ರೂಮ್ ಕೂಡ ವಾಲ್ಗೆಲ್ಲ ಫುಲ್ ಅಪ್ ಟು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ಸ್ ಬರುತ್ತೆ, ಪ್ಯಾರಿವೇರ್ ಫಿಟ್ಟಿಂಗ್ಸ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ ಎಲ್ಲನೂ. ಸೊ ಕಮೋಡೆಲ್ಲ ಪ್ಯಾರಿವೇರ್ ಬರುತ್ತೆ, ಕಮೋಡು ಮತ್ತು ಸಿಂಕು. ಫಿಟ್ಟಿಂಗ್ಸ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಸೊ ಇದು ರೂಮ್ ಇದು. ಸೊ ಮೈನ್ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಇರುತ್ತೆ. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೂಮ್ ಇದು. ರೂಮ್ ಸೈಜ್ ಕೂಡ ಅಷ್ಟೇ 9x9 ಇದೆ ರೂಮ್ ಸೈಜ್ ಇದು. ಸೊ ನೋಡ್ಬೋದು, 3 ಗ್ರಾನೈಟ್ ಹಾಕಿದ್ರೆ, ಒಂದು ಗ್ರಾನೈಟ್ ಸೈಜ್ ಬಂದ್ಬಿಟ್ಟು 3 ಫೀಟ್ ಬರುತ್ತೆ. ಸೊ ಟೋಟಲ್ ಬಂದ್ಬಿಟ್ಟು 9 ಫೀಟ್ ಬರುತ್ತೆ. 9x9 ಇದೆ ಇದು. ಕಿಂಗ್ ಸೈಜ್ ಕಟ್ ಹಾಕೋಬೋದು. ಓಪನ್ ಕಬೋರ್ಡ್ಸು, ಸ್ಟ್ಯಾಂಡಿಂಗ್ ಮಿರರ್, ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ರೂಮ್ಗೆ ಅಟ್ಯಾಚಾಗಿ ಒಂದು ಯುಟಿಲಿಟಿ ಟೈಪ್ ಕೂಡ ಕೊಟ್ಟಿದ್ದಾರೆ. ಸೊ ಏನಾದರೂ ಬಾಲ್ಕನಿ ಇಲ್ಲಿ ಬೇಕಾದರೆ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡಿದ್ದು ಇಲ್ಲಿ ಬೇಕಾದರೆ ಹಾಕೋಬೋದು, ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸ್ಕೊಂಡು. ತುಂಬ ಸ್ಪೇಸ್ ಇದೆ ನೋಡ್ಬೋದು, ಆಲ್ಮೋಸ್ಟ್ 2.5 ಫೀಟ್ ಸ್ಪೇಸ್ ಕೂಡ ಇದೆ. ಸೊ ಇಷ್ಟು ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಮಾಡಿದ್ದಾರೆ ಪಾರ್ಕಿಂಗ್ ಬಿಟ್ಟು. ಬನ್ನಿ ಈಗ ಫಸ್ಟು ಮತ್ತು ಸೆಕೆಂಡ್, ಥರ್ಡ್ ಫ್ಲೋರ್ ಬಂದ್ಬಿಟ್ಟು ಡೂಪ್ಲೆಕ್ಸ್ ಮಾಡಿದ್ದಾರೆ. ಸೊ ಅದನ್ನು ತೋರಿಸ್ತೀನಿ. ಸ್ಟೆಪ್ಸ್ ಇದೆ. ಸ್ಟೆಪ್ಸ್ಗೆಲ್ಲ ಅಷ್ಟೇ ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಲಪೋತ್ರ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ಗೆಲ್ಲೂ ರೈಲಿಂಗ್ಸ್ ಎಲ್ಲನೂ SS ಯೂಸ್ ಮಾಡಿದ್ದಾರೆ, JSL ಕಂಪ್ನಿದು. ಒಳ್ಳೆ ಕ್ವಾಲಿಟಿ SS ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, JSL ಕಂಪ್ನಿದು. ಸ್ಟೆಪ್ಸ್ ಬಿಡ್ತು ಕೂಡ ಅಷ್ಟೇ ಆಲ್ಮೋಸ್ಟ್ 4 ಫೀಟ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು. ಸೊ ಅಪ್ ಟು ರೂಪ್ವರೆಗೂ ಫುಲ್ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, 2x4. ಇದೊಂದು ಸೇಫ್ಟಿ ಡೋರ್ ಕೂಡ ಮಾಡಿದ್ದಾರೆ, ಅದು ಅಷ್ಟೇ SSL ಮಾಡಿರುವಂಥದ್ದು. ವುಡನ್ ಫಿನಿಶಿಂಗ್ SS ಗೇಟ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ಇಲ್ಲಿ ಮನೆ ಮುಂದೆ ಪ್ಯಾಸೇಜ್ ಕೂಡ ನೋಡ್ಬೋದು. ಸೊ ಆಲ್ಮೋಸ್ಟ್ 4.5 ಫೀಟ್ ಇದೆ ಪ್ಯಾಸೇಜು. ಇದು ಕೂಡ ಅಷ್ಟೇ ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಪ್ಯಾಸೇಜ್ಗೆಲ್ಲೂ. ಸೊ ಫ್ರಂಟ್ಗೆ SS ಗ್ರಿಲ್ಸ್ ಯೂಸ್ ಮಾಡಿದ್ದಾರೆ, ಅದಕ್ಕೂ ಟಫನ್ ಗ್ಲಾಸಸ್ ಹಾಕ್ಕೊಡ್ತಾರೆ. ಇನ್ನೂ ಪ್ರೊವೈಡ್ ಮಾಡಿಲ್ಲ, ಬಟ್ ಹಾಕ್ಕೊಡ್ತಾರೆ.
ಸೊ ಮೇಲ್ಗಡೆ ಸೀಲಿಂಗ್ ಕೂಡ ಅಷ್ಟೇ UPC ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. ಸೊ ವುಡನ್ ಫಿನಿಶಿಂಗ್ UPC ಸೀಲಿಂಗ್ ಮಾಡಿದ್ದಾರೆ. ಸೊ ಇದು ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀಕ್ವುಡ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ಹ್ಯಾಂಡ್ ಮೇಡ್ ಡೋರ್ಸ್ ಇರುತ್ತೆ ಎಲ್ಲನೂ ಇದು. ಸೊ ಲಾಕ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಡೋರ್ಗೆಲ್ಲ ಅಷ್ಟೇ PU ಪಾಲಿಶ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಹಾಲ್ ಇದು. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಎಲ್ಲ ಸಿಂಗಲ್ ಪೀಸ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮ್ಗೆ ಇದು 4x10 ಸೈಜ್ ಇದೆ ಗ್ರಾನೈಟ್ ಕೂಡ. ಸೊ ಆ ಥರ ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಇದು. ಹಾಲಲ್ಲಿ ನೋಡ್ಬೋದು. ಸೊ ಬ್ಯೂಟಿಫುಲ್ ಆಗಿ ಒಂದು TV ಯೂನಿಟ್ ಕೂಡ ಕೊಟ್ಟಿದ್ದಾರೆ. 3 ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ ವಿಂಡೋಸ್ ಎಲ್ಲ ಅಷ್ಟೇ ರೆಡ್ ಸಾಲ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ವಿಂಡೋ ಮೆಟೀರಿಯಲ್ ಎಲ್ಲನೂ. ಸೊ ಹಾಲಲ್ಲೂ ಅಷ್ಟೇ POP ಎಲ್ಲ ಮಾಡಿದ್ದಾರೆ ನೋಡ್ಬೋದು. ಸೊ ಇದು ಪೂಜಾ ರೂಮ್ ಇದು. ಪೂಜಾ ರೂಮ್ ಮೇನ್ ಡೋರು ವಾಸ್ಕಲ್ ಬಂದ್ಬಿಟ್ಟು ಟೀಕ್ವುಡ್ ಇರುತ್ತೆ. ಸೊ ಬಾರ್ಡ್ರ್ ಎಲ್ಲ ಅಷ್ಟೇ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ವುಡನ್ ಕಲರ್ದು. ಸೊ ಪೂಜಾ ರೂಮ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಒಳಗಡೆ ಇನ್ಸೈಡ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲೂ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಲಾಕ್ ಆಗಿದೆ, ಓಪನ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಡೈನಿಂಗ್ ಹಾಲ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ಡೈನಿಂಗ್ ಹಾಲ್ ಹತ್ರ ಒಂದು ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಆ ಕಡೆ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಟೆಪ್ಸ್ ಕೆಳಗಡೆ ಸ್ವಲ್ಪ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೊಂದು ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ, ಡೋರ್ಸ್ ಎಲ್ಲ ಮಾಡಿದ್ದಾರೆ ನೋಡ್ಬೋದು. ಅಲ್ಲೂ ಬೇಕಾದರೂ ಒಂದು ಏನಾದರೂ ಸ್ಟೋರೇಜ್ ಕೂಡ ಮಾಡ್ಕೋಬೋದು. ಸೊ ಡೈನಿಂಗ್ ಹಾಲ್ ಕಮ್ ಕಿಚನ್ ಇದು. ಸೊ ಅಟ್ಯಾಚ್ ಕಿಚನ್ ಬರುತ್ತೆ. ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇಲ್ಗಡೆ 2 ಕಡೆ ಲಾಫ್ಟ್ ಮಾಡಿದ್ದಾರೆ. ಮಿಡ್ ಯೂನಿಟ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಏನೋ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಅನುಕೂಲ ಇರುತ್ತೆ. ಸೊ ಮೇಲ್ಗಡೆ ಚಿಮ್ನಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ವಾಲ್ಗೆಲ್ಲ ಟೈಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಸೊ 2 ಕಡೆ ಕೊಟ್ಟಿದ್ದಾರೆ SS ಬಾಸ್ಕೆಟ್ಸ್ ಎಲ್ಲನೂ. ಸೊ ಒಂದು ವುಡನ್ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ ವಿತ್ ಅಟ್ಯಾಚ್ ಡೈನಿಂಗ್ ಹಾಲ್ ಕೂಡ ಇದೆ. ಸೊ ಹಾಲ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ಮನೆ ಎಲ್ಲ ಪಕ್ಕ ವಾಸ್ತು ಮೇಂಟೈನ್ ಮಾಡಿದ್ದಾರೆ. ಸೊ ನೀಟಾಗಿ ವಾಸ್ತು ಮೇಂಟೈನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ವಾಸ್ತುಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಒಂದು ಕಾಮನ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಕಾಮನ್ ರೂಮ್ ಮತ್ತು ಕಾಮನ್ ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ವಾಶ್ ಬೇಸಿನ್ ಕೊಡ್ತಾರೆ, ಸಿಂಕ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಅಲ್ಲೂ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ಸ್ ಎಲ್ಲ ವಾಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ ವಿತ್ ಸಿಂಕ್ ಮತ್ತು ವಾಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ. ಪ್ಯಾರಿವರ್ ಮತ್ತು ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿಡ್ತಾರೆ. ಸೊ ಇಲ್ಲೂ ಅಷ್ಟೇ ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಕಾಮನ್ ರೂಮ್ ನಂಬರ್ 1 ಇದು. ಸೊ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಇದೆ. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಯೂಸ್ ಮಾಡಿದ್ದಾರೆ. MD ಡೋರ್ಸ್ ಇದು. ಒಳ್ಳೆ ಕ್ವಾಲಿಟಿ ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ರೂಮಲ್ಲೂ ನೋಡ್ಬೋದು ಲಾಫ್ಟು ಮತ್ತು ಮಿಡ್ ಯೂನಿಟ್ ಎಲ್ಲ. ಸೊ ಲಾಫ್ಟ್ ಕೊಟ್ಟಿದ್ದಾರೆ. ಆಮೇಲೆ ಕಬೋರ್ಡ್ಸ್ ಎಲ್ಲ ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು 9x10 ಇದೆ. ಇದು ವಿಡ್ತ್ 9 ಇದೆ, ಲೆಂತ್ ಬಂದ್ಬಿಟ್ಟು 10 ಇದೆ ಇದು. ಸೊ ಇದರಲ್ಲೂ ಅಷ್ಟೇ POP ಎಲ್ಲ ಮಾಡಿದ್ದಾರೆ ರೂಮಲ್ಲಿ ವಿತ್ ಕಂಪ್ಯೂಟರ್ ಯೂನಿಟ್ ಮತ್ತು ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ವಿಂಡೋ ಬಂದ್ಬಿಟ್ಟು 4x4 ವಿಂಡೋ ಕೊಟ್ಟಿದ್ದಾರೆ. ಸೊ ವುಡನ್ ವಿಂಡೋ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರಲ್ಲಿ ಒಂದು ಕಾಮನ್ ರೂಮು, ಹಾಲು, ಕಿಚನು ಮತ್ತು ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇನ್ಸೈಡ್ ಸ್ಟೇರ್ ಕೇಸ್ ಕೂಡ ನೋಡ್ಬೋದು. ಸೊ ಈ ಸ್ಟೇರ್ ಕೇಸ್ಗೆಲ್ಲ ಲಪೋತ್ರನೇ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲನೂ ಸೇಮ್ SS ಕೊಟ್ಟಿದ್ದಾರೆ. ಸೊ ಇದಕ್ಕೇನು ಗ್ಲಾಸ್ ಏನು ಹಾಕಿಲ್ಲ. ಸೊ ಆಪ್ಷನಲ್ ಇರುತ್ತೆ, ಬೇಕಾದರೆ ಅದನ್ನು ಪ್ರೊವೈಡ್ ಮಾಡೋಕ್ಕೆ ಹೇಳ್ತೀವಿ. ಸೊ ಅದನ್ನು ಬೇಕಾದರೂ ಆಪ್ಷನಲ್ ಕೊಟ್ಟಿರ್ತಾರೆ. ಸೊ ಇದು ಸೆಕೆಂಡ್ ಫ್ಲೋರ್ ಇದು. ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು ಇದು ಸಿಟ್ಔಟ್ ಏರಿಯಾ ಇದು. ಸೊ ಸಿಟ್ಔಟ್ ಏರಿಯಾ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಸಿಟ್ಔಟ್ ಏರಿಯಾದಲ್ಲಿ ಮೇಲ್ಗಡೆ ರೂಪ್ಗೆಲ್ಲ POP ಎಲ್ಲ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ 4x4 ವುಡನ್ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ 2 ರೂಮ್ ಬರುತ್ತೆ. 2 ರೂಮೂ ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಸೊ ಇದು ರೂಮ್ ನಂಬರ್ 2 ಇದು. ಡೋರ್ಸ್ ಎಲ್ಲ ನೋಡ್ಬೋದು, ಫ್ಲಶ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು 10x10 ಇದೆ ಇದು ರೂಮ್ ಸೈಜ್ ಇದು. ಸೊ ಇದರಲ್ಲಿ ಅಷ್ಟೇ ಓಪನ್ ಕಬೋರ್ಡ್ಸು ಮತ್ತು ರೂಮ್ಗೆಲ್ಲ POP ಎಲ್ಲ ಮಾಡಿದ್ದಾರೆ ನೋಡ್ಬೋದು. ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸಪ್ರೇಟಾಗಿ ಒಂದು TV ಯೂನಿಟ್ ಕೂಡ ಕೊಟ್ಟಿದ್ದಾರೆ ಈ ರೂಮ್ಗೆ. ಮತ್ತು ಕಂಪ್ಯೂಟರ್ ಎಲ್ಲ ರೂಮ್ಗೂ ಕಂಪ್ಯೂಟರ್ ಯೂನಿಟ್ ಕಾಮನ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಸಪ್ರೇಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ರೂಮ್ ಸೈಜಸ್ ಎಲ್ಲ ತುಂಬ ಡೀಸೆಂಟ್ ಆಗಿದೆ. ಎಲ್ಲ ರೂಮಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಆ ಥರ ತುಂಬ ಸ್ಪೇಸಿಯಸ್ ಆಗಿದೆ ರೂಮ್ಸ್ ಎಲ್ಲನೂ. ಸೊ ಇಲ್ಲೂ ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಇದು ಮಿರರ್ ಎಲ್ಲ ಹಾಕ್ಕೊಡ್ತಾರೆ ಇಲ್ಲಿ. ಡ್ರೆಸ್ಸಿಂಗ್ ಟು ವಾಕಿನ್ ಕಬೋರ್ಡ್ ಥರನೂ ಯುಟಿಲೈಸ್ ಮಾಡ್ಕೋಬೋದು ಇದನ್ನು. ಸೊ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ ಕೂಡ ನೋಡ್ಬೋದು, ಸ್ಪೇಸಿಯಸ್ ಆಗಿದೆ ಎಲ್ಲನೂ. ಸೊ ಪ್ಯಾರಿವರ್ ಫಿಟ್ಟಿಂಗ್ಸ್ ಬರುತ್ತೆ, ವಾಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ ವಿತ್ ಸಿಂಕು ಮತ್ತು ಶವರು ಟ್ಯಾಪ್ಸು ಡೈವಾಟ್ರು ಎಲ್ಲ ಅಷ್ಟೇ ಜಾಗರ್ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡ್ತಾರೆ. ಸೊ ವಾಲ್ಗೆಲ್ಲ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೂಮ್ ನಂಬರ್ 3 ಇದು. ಇದು ಅಷ್ಟೇ ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಇದನ್ನು. ಸೊ
ಸೊ ಡೋರ್ಸ್ ಎಲ್ಲ ನೋಡ್ಬೋದು, ಪ್ಲಸ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಇದು ರೂಮ್ ಸೈಜ್ ಬಂದ್ಬಿಟ್ಟು 10 ಇದು ಅಷ್ಟೇ ಸೇಮ್ ಸೈಜ್ ಇರುತ್ತೆ. 10/11 ಇದೆ ರೂಮ್ ಸೈಜ್ ಇದು ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಇದರಲ್ಲೂ ಅಷ್ಟೇ POP ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟು ಮತ್ತು ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ ಕಂಪ್ಯೂಟರ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಸಪ್ರೇಟಾಗಿ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಸ್ಟ್ಯಾಂಡಿಂಗ್ ಮಿರರ್ ವಿತ್ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಸ್ಟೋರೇಜ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಅನುಕೂಲವಾಗಿರುತ್ತೆ. ಸೊ ಇಲ್ಲಿ ಅಟ್ಯಾಚ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ರೆಸ್ಟ್ ರೂಮ್ ಸೈಜಸ್ ಎಲ್ಲ ನೋಡ್ಬೋದು, ತುಂಬ ಸ್ಪೇಸಿಯಸ್ ಆಗಿದೆ ರೆಸ್ಟ್ ರೂಮ್ಸ್ ಎಲ್ಲನೂ. ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ ಎಲ್ಲ ರೆಸ್ಟ್ ರೂಮ್ಸ್ಗೂ, ವಾಟರ್ ಪ್ರೂಫ್ದು. ಸೊ ಇಲ್ಲಿ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲನೂ ವಾಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ. ವೆಸ್ಟರ್ನ್ ಟಾಯ್ಲೆಟ್ಸ್ ಪ್ರೊವೈಡ್ ಮಾಡ್ತಾರೆ ಎಲ್ಲನೂ. ಸೊ ನೀಟಾಗಿ ಎಲ್ಲ ಕ್ವಾಲಿಟಿ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಮನೆಗೆ. ತುಂಬ ಚೆನ್ನಾಗಿ ಪ್ಲ್ಯಾನ್ಡಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ 800 ಸ್ಕ್ವೇರ್ ಫೀಟ್ ಆದರೂ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿ ಸ್ಪೇಸ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಸೊ ಈ ರೂಮ್ಗೆ ಇದು ಬಾಲ್ಕನಿ ಸೊ ಬಾಲ್ಕನಿ ಸೈಜ್ ಕೂಡ ನೋಡ್ಬೋದು. 3.5 ಫೀಟ್ ಇದೆ ಬಾಲ್ಕನಿ ಇಲ್ಲಿ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮೇಲ್ಗಡೆ ನೋಡ್ಬೋದು ಡಿಸೈನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಟಫಾನ್ ಗ್ಲಾಸಸ್ ಹಾಕಿದ್ದಾರೆ ಅದ್ರ ಡಿಸೈನಲ್ಲಿ. ಸೊ ಇಲ್ಲೂ ಫ್ರಂಟ್ಗೆಲ್ಲ ಗ್ಲಾಸ್ ಬರುತ್ತೆ. ಇಲ್ಲಿ SS ರೈಲಿಂಗ್ಸ್ ವಿತ್ ಗ್ಲಾಸ್ ಬರುತ್ತೆ ಅದಕ್ಕೂ. ಸೊ ಅವಾಗ ಫ್ರಂಟ್ ಎಲಿವೇಷನ್ ಇನ್ನೂ ನೋಡೋಕ್ಕೂ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ ಇದು. ಸೊ ಇಷ್ಟು ಸೆಕೆಂಡ್ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮು, ಒಂದು ಸಿಟ್ಟಿಂಗ್ ಏರಿಯಾ ಕೊಟ್ಟಿದ್ದಾರೆ. ಬನ್ನಿ ಈಗ ಥರ್ಡ್ ಫ್ಲೋರ್ಗೆ ಹೋಗೋಣ. ಸೊ ಮೇಲ್ಗಡೆ ಸನ್ಲೈಟ್ ಬರೋಕ್ಕೂ ಸ್ಕೈ ರೂಫ್ ಥರ ಕೊಟ್ಟಿದ್ದಾರೆ. ಸೊ ಸನ್ ರೂಫ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಅದಕ್ಕೂ ಅಷ್ಟೇ ಟಫನ್ ಗ್ಲಾಸಸ್ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಡೈರೆಕ್ಟಾಗಿ ಹಾಲ್ಗೆ ಬೀಳುತ್ತೆ ಬೆಲ್ಕಿದು. ಸೊ ನೋಡ್ಬೋದು. ಸೊ ಇದಕ್ಕೆ ವೆಂಟಿಲೇಷನ್ ಯಾವುದೇ ಪ್ರಾಬ್ಲಮ್ ಇರೋದು, ಯಾಕೆಂದರೆ ಮೇನ್ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಇದೆ ಮನೆ. ಸೊ ಗಾಳಿ ಬೆಳಕಿಗೆ ಏನು ಪ್ರಾಬ್ಲಮ್ ಇರೋದಿಲ್ಲ. ತುಂಬ ಚೆನ್ನಾಗಿ ನಾನು ನೋಡ್ಬೋದು. ನಾನು ಲೈಟ್ ಕೂಡ ಹಾಕಿಲ್ಲ. ಸೊ ಹಾಗೆ ವಿಡಿಯೋ ಮಾಡಿದ್ದೀನಿ. ಸೊ ಎಷ್ಟೊಂದು ವೆಂಟಿಲೇಷನ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ರೂಮ್ ನಂಬರ್ 4 ಸೊ ಇದು ಅಷ್ಟೇ ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು ಇದು ತುಂಬ ಸ್ಪೇಸಿಯಸ್ ಆಗಿದೆ. ಲೈಕ್ ನಿಮಗೆ 10/11 ಇದೆ ರೂಮ್ ಸೈಜ್ ಇದರಲ್ಲೂ ಅಷ್ಟೇ ಕಂಪ್ಯೂಟರ್ ಯೂನಿಟ್, ಕಬೋರ್ಡ್ಸು ಮತ್ತು ಡ್ರೆಸ್ಸಿಂಗ್ ಯೂನಿಟು, ಮೇಲ್ಗಡೆ POP ಎಲ್ಲ ಮಾಡಿದ್ದಾರೆ. ಸೊ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು, ವುಡನ್ ವಿಂಡೋದು. ಸೊ 4x4. ಸೊ ಈ ರೂಮ್ಗೆ ಅಟ್ಯಾಚ್ ಆಗಿ ರೆಸ್ಟ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರೆಸ್ಟ್ ರೂಮ್ ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದರೆ ವಾಷಿಂಗ್ ಮಿಷಿನ್ ಬೇಕಾದರೆ ಇಟ್ಕೋಬೋದು. ಇದು ಅಟ್ಯಾಚ್ ರೆಸ್ಟ್ ರೂಮ್ ಸೇಮ್ ಇದು ಅಷ್ಟೇ. ಇಲ್ಲೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ. ಸೊ ಎಲ್ಲನೂ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ಅಷ್ಟೇ ಎಕ್ಸಾಸ್ಟ್ ಫ್ಯಾನು, ವಿಂಡೋ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಕೊಟ್ಟಿದ್ದಾರೆ, ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಟೆರೆಸ್ ಎಲ್ಲ ಅಷ್ಟೇ. ಈಗ ಸದ್ಯಕ್ಕೆ ಮಡ್ಡಿ ಹೇಳಿದ್ದಾರೆ. ಇದು ಬೇಕಾದರೆ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡ್ಸೋಕ್ಕೆ ಹೇಳ್ತೀವಿ. ಸೊ ಇದನ್ನು ವಾಟರ್ ಪ್ರೂಫಿಂಗ್ ಮಾಡಿಸ್ಕೊಡ್ತಾರೆ. ಸೊ ಮೇಲ್ಗಡೆ ಹೋಗೋಕ್ಕೆ ಐರನ್ ಸ್ಟೆಪ್ಸ್ ಹಾಕಿದ್ದಾರೆ. ಸೊ ಮೇಲ್ಗಡೆ ಒಂದು ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿ 2000 ಲೀಟರ್ದು ಒಂದು ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆಲ್ರೆಡಿ. ಸೊ ಈ ಏರಿಯಾ ಬೇಕಾದರೂ ಅಷ್ಟೇ. ಇಲ್ಲಿ ಮೇಲ್ಗಡೆ ಟಫನ್ ಗ್ಲಾಸಸ್ ಹಾಕ್ಕೊಂಡು ಇಲ್ಲಿ ಬೇಕಾದರೆ ಏನಾದರೂ ಜಿಮ್, ಯೋಗ ಆ ಥರ ಬೇಕಾದರೂ ಯುಟಿಲೈಸ್ ಮಾಡ್ಕೋಬೋದು ಆ ಏರಿಯಾನ. ಸೊ ಮತ್ತು ವಾಷಿಂಗ್ ಏರಿಯಾ ಕೂಡ ಕೊಟ್ಟಿದ್ದಾರೆ. ಸೊ ಬಟ್ಟೆ ಎಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟು ಇದು ಬಿಲ್ಡಿಂಗ್ ಡೀಟೇಲ್ಸ್ ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಸೊ ಪ್ರೈಸ್ ಬಂದ್ಬಿಟ್ಟು 1,20,00,000 ಹೇಳ್ತಾ ಇದ್ದಾರೆ. 1,20,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸೊ ಲೊಕೇಶನ್ ಬಂದ್ಬಿಟ್ಟು ಸಿಂಗಾಪುರ ಲೇಔಟ್ ನಿಯರ್ ವಿದ್ಯಾರಣ್ಯಪುರ ಹತ್ರ ಬಂದರೆ, ಮತ್ತು ಅಬ್ಬಿಗೇರಿಗೂ ಅಟ್ಯಾಚ್ ಬರುತ್ತೆ. ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಒಂದು 5 to 6 ಕಿಲೋಮೀಟರ್ಸ್ ಆಗುತ್ತೆ. ವಿದ್ಯಾರಣ್ಯಪುರಕ್ಕೆ ಒಂದು 3 to 4 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಔಟರ್ ರಿಂಗ್ ರೋಡ್ಗೆ ಜಸ್ಟ್ ಇಲ್ಲಿಂದ 4 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ ಏರಿಯಾ ಮಾತ್ರ. ಸೊ ಮನೆ ಅಷ್ಟೂ ತುಂಬ ಚೆನ್ನಾಗಿದೆ, ಬಜೆಟ್ ವೈಸಲ್ಲಿದೆ. ಸೊ ಯಾರಾದ್ರು ತೊಗೊಳಗಿದ್ರೆ ನೋಡ್ಬೋದು. ಕಾಲೇಜಸ್ ಬಂದ್ಬಿಟ್ಟು ಸಂಭ್ರಮ್ ಕಾಲೇಜ್ ಇದೆ, ನಿಯರ್ ಬೈ ಸಂಭ್ರಮ್ ಕಾಲೇಜ್ ಇದೆ, NPS ಸ್ಕೂಲ್ ಇದೆ, ಮತ್ತು DPS ಸ್ಕೂಲ್ ಇದೆ. ಆಮೇಲೆ ಎಲ್ಲ ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್, ಒಳ್ಳೊಳ್ಳೆ ಸ್ಕೂಲ್ಸ್ ಇದೆ. ಹಾಸ್ಪಿಟಲ್ಸ್ ಬಂದು ಅವೇಕ್ಷ ಹಾಸ್ಪಿಟಲ್ ಇದೆ, ರಾಜಲಕ್ಷ್ಮಿ ಹಾಸ್ಪಿಟಲ್ ಇದೆ, ಒಳ್ಳೆ ಹಾಸ್ಪಿಟಲ್ಸ್. ಮತ್ತು ಸಪ್ತಗಿರಿ ಹಾಸ್ಪಿಟಲ್ ಕೂಡ ಇದೆ, ನಿಯರ್ ಬೈ ಆಗುತ್ತೆ ಇಲ್ಲಿಗೆ. ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದೆ. ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿದ್ದೆ. ಏನೋ ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.